ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಕೇಂದ್ರಾಡಳಿತ ಪ್ರದೇಶವನ್ನು ಮುನ್ನಡೆಸಲಿರುವ ರೇಖಾ ಗುಪ್ತಾ. ದೆಹಲಿ ಸರ್ಕಾರ ರಚನೆ ಮಾಡ್ತಾ ಇರೋ ಬಿಜೆಪಿ ಮುಖ್ಯಮಂತ್ರಿಯಾಗಿ 50ರ ಹರೆಯದ ರೇಖಾ ಗುಪ್ತಾ ಆಯ್ಕೆ. ನಮಸ್ಕಾರ. ದೆಹಲಿಯ ಶಾಲಿಮಾರ್ ಬಾಗ್ನ ಚೊಚ್ಚಲ ಶಾಸಕಿ ರೇಖಾ ಗುಪ್ತಾ ಅವರನ್ನ ದೆಹಲಿಯ ಮುಖ್ಯಮಂತ್ರಿಯಾಗಿ ಬಿಜೆಪಿ ಹೈಕಮಾಂಡ್ ಆಯ್ಕೆನ ಮಾಡಿದೆ. ರೇಖಾ ಗುಪ್ತಾ ಅವರು ಗುರುವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಕೇಂದ್ರಾಡಳಿತ ಪ್ರದೇಶವನ್ನ ಮುನ್ನಡೆಸಲಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 70 ಸ್ಥಾನಗಳ ಪೈಕಿ 48 ಸ್ಥಾನಗಳನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆಯನ್ನ ಮಾಡ್ತಾ ಇದೆ. ಬುಧವಾರ ಬಿಜೆಪಿಯು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿದೆ. ಮುಖ್ಯಮಂತ್ರಿಯಾಗಿ 50ರ ಹರೆಯದ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಿದೆ. ವಿದ್ಯಾರ್ಥಿಯಾಗಿದ್ದ ದಿನದಿಂದನೂ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ, ಬಿಜೆಪಿಯಿಂದ 3 ಬಾರಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದ ರೇಖಾ ಅವರದು ಅಚ್ಚರಿಯ ಆಯ್ಕೆ ಅಂತ ಭಾವಿಸಲಾಗಿದ್ರೂ ಕೂಡ ಅವರೇ ಸಿಎಂ ಎಂಬ ಬಗ್ಗೆ ಕಳೆದ 2 ವಾರಗಳಿಂದ ಭಾರೀನೇ ಚರ್ಚೆ ನಡೀತಾ ಇತ್ತು. ವಿದ್ಯಾರ್ಥಿಯಾಗಿದ್ದ ದಿನಗಳಿಂದಲೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ, ಬಿಜೆಪಿಯಿಂದ 3 ಬಾರಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದ ರೇಖಾ ಅವರದು ಅಚ್ಚರಿಯ ಆಯ್ಕೆ ಎಂದು ಭಾವಿಸಲಾಗಿದ್ರು ಅವರೇ ಸಿಎಂ ಎಂಬ ಬಗ್ಗೆ ಕಳೆದ 2 ವಾರಗಳಿಂದ ಭಾರೀನೇ ಚರ್ಚೆ ನಡೀತಾ ಇತ್ತು. ಇದೀಗ ಅವರು ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಬುಧವಾರ ರಾತ್ರಿ ತಮ್ಮ ಆಯ್ಕೆಯ ಬಗ್ಗೆ ಮಾತನಾಡಿದ ರೇಖಾ ಅವರು ತಮಗೆ ಉನ್ನತ ಜವಾಬ್ದಾರಿಯನ್ನು ವಹಿಸಿದ್ದಕ್ಕಾಗಿ ಪಕ್ಷದ ಉನ್ನತ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ದೆಹಲಿಯ ಪ್ರತಿಯೊಬ್ಬ ನಾಗರಿಕನ ಕಲ್ಯಾಣ, ಸಬಲೀಕರಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯ ಜೊತೆಗೆ ಕೆಲಸವನ್ನ ಮಾಡುತ್ತೇನೆ. ದೆಹಲಿಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋ ಕೆಲಸವನ್ನ ಮಾಡೋದಕ್ಕೆ ಸಂಪೂರ್ಣವಾಗಿ ಬದ್ಧಳಾಗಿದ್ದೇನೆ ಅಂತ ಹೇಳಿದ್ದಾರೆ. ಅಂದಹಾಗೆ ರೇಖಾ ಗುಪ್ತಾ ಅವರು ಮೂಲತಃ ದೆಹಲಿಯವರಲ್ಲ. ಅವರು ದೆಹಲಿ ಪಕ್ಕದ ಹರಿಯಾಣ ರಾಜ್ಯದವರು. ಅವರು ಹುಟ್ಟಿದ್ದು ಹರಿಯಾಣದ ಜಿಂದ್ ಜಿಲ್ಲೆಯ ಜುಲಾನಾ ಪಟ್ಟಣದಲ್ಲಿ. ಅವರ ತಂದೆ ಜೈ ಭಗವಾನ್ ಅವರು ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕರಾಗಿದ್ದರು. ಅವರು 1972-73ರಲ್ಲಿ ಕರ್ತವ್ಯದ ಮೇಲೆ ದೆಹಲಿಗೆ ಬಂದು ನೆಲೆಸಿದ್ರು. ಅಂದಿನಿಂದ ರೇಖಾ ಅವರಿಗೆ ದೆಹಲಿಯೇ ತವರೂರಾಯಿತು. ದೆಹಲಿಯ ತ್ರಿನಗರದಲ್ಲಿ ಶಾಲಾ ಶಿಕ್ಷಣವನ್ನ ಪಡೆದ ರೇಖಾ ಗುಪ್ತಾ ದೌಲತ್ ರಾಮ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪಡೆದ್ರು. LLB ಪದವಿಯನ್ನ ಮುಗಿಸಿದ್ರು. 1998ರಲ್ಲಿ ಉದ್ಯಮಿ ಮನೀಶ್ ಅವರನ್ನ ವಿವಾಹ ಆದ್ರು. ಮನೀಶ್ ಅವರು ಕೂಡ ಹರಿಯಾಣದ ಭಿವಾನಿ ಜಿಲ್ಲೆಯ ಬೋಂಡ್ ಪಟ್ಟಣದವರು. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ದಂಪತಿಗಳು ಹಲವು ವರ್ಷಗಳಿಂದ ದೆಹಲಿಯ ಶಾಲಿಮಾರ್ ಬಾಗ್ನ AP ಬ್ಲಾಕ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ರೇಖಾ ಅವರು ಕಾಲೇಜು ಶಿಕ್ಷಣ ಪಡೆಯುವಾಗಲೇ ಬಿಜೆಪಿ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆ ABVPಯ ಸಕ್ರಿಯ ಕಾರ್ಯಕರ್ತೆಯಾಗಿದ್ದರು. ನಂತರ RSSನಲ್ಲಿ ತೊಡಗಿಸಿಕೊಂಡಿದ್ರು. 1996ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಆಗಿಯೂ ಕೂಡ ಆಯ್ಕೆ ಆಗಿದ್ರು. ರಾಜಕೀಯದಲ್ಲೂ ಕೂಡ ಇವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. RSS ಹಿನ್ನೆಲೆಯ ಕಾರಣಕ್ಕಾಗಿ ಅವರಿಗೆ ದೆಹಲಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವೂ ಕೂಡ ಸಿಕ್ತು. 3 ಬಾರಿ ಪಾಲಿಕೆಯ ಸದಸ್ಯೆಯಾಗಿ ಬಿಜೆಪಿಯಿಂದ ಚುನಾಯಿತರಾಗಿದ್ದರು. 2022ರಲ್ಲಿ ದೆಹಲಿ ಮಹಾನಗರ ಪಾಲಿಕೆ ಚುನಾವಣೆ ನಡೆದಾಗ ರೇಖಾ ಗುಪ್ತಾ ಅವರನ್ನ ಬಿಜೆಪಿ ಮೇಯರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು. ಆದರೆ AAP ಬಹುಮತವನ್ನ ಪಡೆದು ಆಡಳಿತವನ್ನ ರಚನೆ ಮಾಡಿದ್ರಿಂದ ರೇಖಾ ಗುಪ್ತಾ ಅವರಿಗೆ ಮೇಯರ್ ಹುದ್ದೆ ಕೈ ತಪ್ಪಿತು. ಅವರು ಪಾಲಿಕೆ ಸದಸ್ಯೆಯಾಗಿದ್ದಾಗ ಸಭೆಯೊಂದರಲ್ಲಿ ಸ್ಟೇಜ್ ಮೇಲೇನೆ ನುಗ್ಗಿ ವೇದಿಕೆಯ ಮೈಕ್ ಮತ್ತು ಡ್ಯಾಸ್ಗಳನ್ನ ಧ್ವಂಸಗೊಳಿಸಿ ಸುದ್ದಿಯಾಗಿದ್ರು. ಇತ್ತೀಚೆಗೆ ನಡೆದ 2025ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿ ಟಿಕೆಟ್ ಪಡೆದ ರೇಖಾ ಗುಪ್ತಾ ಅವರು ಶಾಲಿಮಾರ್ ಬಾಗ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಎದುರಾಳಿ 3 ಬಾರಿಯ AAP ಶಾಸಕಿ ಬಂದಾನ್ ಕುಮಾರಿ ಅವರನ್ನ 29,595 ಮತಗಳ ಅಂತರದಿಂದ ಸೋಲಿಸಿದ್ರು. ವಿಧಾನಸಭಾ ಚುನಾವಣೆಯ ಮೊದಲ ಸ್ಪರ್ಧೆಯಲ್ಲೇನೆ ಗೆಲುವನ್ನ ಸಾಧಿಸಿದ್ರು. ಇದೀಗ ಮುಖ್ಯಮಂತ್ರಿಯೂ ಕೂಡ ಆಯ್ಕೆ ಆಗಿದ್ದಾರೆ. ದೆಹಲಿಯ ರಾಜಕೀಯದಲ್ಲಿ ಬಿಜೆಪಿಯ ಸುಷ್ಮಾ ಸ್ವರಾಜ್, ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಹಾಗೂ AAPಯ ಆತಿಶಿ ನಂತರ ರೇಖಾ ಅವರು ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಮೂಲತಃ ಹರಿಯಾಣ ರಾಜ್ಯದವರಾಗಿ ದೆಹಲಿಯ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆಯೋದ್ರಲ್ಲಿ 3ನೇಯವರಾಗಿದ್ದಾರೆ.
ಆಗಿದ್ದಾರೆ. ಈ ಹಿಂದೆ ಹರಿಯಾಣದ ಅಂಬಾಲಾ ಜಿಲ್ಲೆಯವರಾದ ಸುಷ್ಮಾ ಸ್ವರಾಜ್ ಮತ್ತು 1998ರಲ್ಲಿ ದೆಹಲಿ ಮುಖ್ಯಮಂತ್ರಿ ಆಗಿದ್ರು. ಆ ನಂತರ ಹರಿಯಾಣದ ಭಿವಾನಿ ಜಿಲ್ಲೆಯ ಮಂಡಿ ಪಟ್ಟಣದವರಾದ ಅರವಿಂದ್ ಕೇಜ್ರಿವಾಲ್ ಅವರು 2013ರಿಂದ 2024ರವರೆಗೆ ದೆಹಲಿ ಮುಖ್ಯಮಂತ್ರಿ ಆಗಿದ್ರು. ಇದೀಗ ಹರಿಯಾಣದವರೇ ಆದ ರೇಖಾ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.